ನಮಸ್ತೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್. ಸಾಮಾನ್ಯವಾಗಿ ಡ್ರ್ಯಾಗನ್ ಫ್ರೂಟನ್ನು ಎಲ್ಲರೂ ನೋಡಿರ್ತೀರ. ಆರೋಗ್ಯಕ್ಕೆ ವರದಾನವಾಗಿರುವಂತಹ ಈ ಹಣ್ಣನ್ನು, ಅದರ ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ರೀತಿಯ ಡ್ರ್ಯಾಗನ್ ಫ್ರೂಟು ಕೆಲವೊಂದು ಕಡೆ ಸಿಗುತ್ತೆ. ಈ ಒಂದು ಹಣ್ಣು ತುಂಬಾ ಪ್ರಯೋಜನಕಾರಿಯನ್ನು ಪಡ್ಕೋಬೋದು ನಾವು. ಈ ಹಣ್ಣನ್ನು ನೋಡಿ, ಈ ರೀತಿ ಕೆಂಪಗಿರುತ್ತೆ. ಕೆಲವೊಂದು ಹಣ್ಣುಗಳು ಒಳಗಡೆ ಬಿಳಿ ಭಾಗದಲ್ಲಿರುತ್ತೆ. ನಾನು ಈ ಒಂದು ಹಣ್ಣನ್ನು ಬಳಸ್ಕೊಂಡು ರುಚಿಕರವಾದಂತಹ ಮಿಲ್ಕ್ ಶೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅರ್ಧ ಹಣ್ಣನ್ನು ಮಾತ್ರ ಬಳಸ್ಕೊಂಡು ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ. ಸಿಪ್ಪೆನ ಅತಿಯಾಗಿ ಈಸಿಯಾಗಿ ಬಿಡಿಸ್ಕೊಬೋದು. ನೋಡಿ, ಈ ರೀತಿ ಸುಲಭವಾಗಿ ನಾವು ಸಿಪ್ಪೆನ ತಗೋಬೋದು. ಇದನ್ನು ನೀಟಾಗಿ ಸಿಪ್ಪೆನ ತೆಗೆದುಬಿಟ್ಟು ನಾವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಡೋಣ. ಈ ಡ್ರ್ಯಾಗನ್ ಫ್ರೂಟಲ್ಲಿ ಮೆಗ್ನೀಷಿಯಮ್ ಮತ್ತು ಫೈಬರ್ ಕಂಟೆಂಟು ಅಧಿಕವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಅಥವಾ ಡಯಾಬಿಟೀಸ್ ಇರೋಂಥವ್ರಾಗಿರ್ಬೋದು ನಿಯಮಿತವಾಗಿ ಇದನ್ನು ಸೇವನೆ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ರಕ್ತಹೀನತೆ ಅನಿಮಿಯಾದಿಂದ ಬಳಲ್ತಾ ಇರೋರಿಗೂ ಈ ಒಂದು ಡ್ರ್ಯಾಗನ್ ಫ್ರೂಟನ್ನು ಕೊಡ್ಬೋದು. ತುಂಬಾ ಒಳ್ಳೆಯದು. ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನೀಗ 1 ಕಪ್ ಆಗೋಷ್ಟು, ಅಂದರೆ ಅರ್ಧ ಹೋಳಾಗೋಷ್ಟು ಡ್ರ್ಯಾಗನ್ ಫ್ರೂಟನ್ನು ಈ ರೀತಿ ಪೀಸಾಗಿ ಕಟ್ ಮಾಡಿಕೊಂಡು ನಾನು ಒಂದು ಬ್ಲೆಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1.5 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆ ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಬೋದು. ಹಾಗೆಯೇ ಕಾಯಿಸಿ ಆರಿಸುವಂಥ ಹಾಲು ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ ಆಗೋಷ್ಟಿದೆ. ನೋಡಿ, ಈ ಒಂದು ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4 ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು. ಟೇಸ್ಟಿಯಾಗಿರುತ್ತೆ ಈ ರೀತಿ ಹಾಕ್ಕೊಂಡ್ರೆ. ಇದನ್ನು ಒಂದ್ಸಲ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ ನಾನು. ನಮ್ಮ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಬೇಕಿದ್ರೆ ನೀವು ಇದಕ್ಕೂ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು. ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಹಳಷ್ಟು ಆರೋಗ್ಯದಾಯಕವಾದಂಥ ಈ ಹಣ್ಣನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ರೀತಿ ಮಿಲ್ಕ್ ಶೇಕ್ ಆದರೂ ಮಾಡ್ಕೊಂಡು ಕುಡಿಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅಥವಾ ನೀವು ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಡ ತಿನ್ಬೋದು. ಪೆಪ್ಪರ್ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಜೇನುತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.